ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಅದರಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಮನೆಯ ಮುಖ್ಯಸ್ಥೆ ಹೆಣ್ಣು ಮಗಳು ಏನಿರ್ತಾರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರ ಅವರ ಅಕೌಂಟಿಗೆ ಪ್ರತಿ ತಿಂಗಳು 2,000 ಹಣನ ಹಾಕ್ತಾ ಬಂದಿದ್ರು. ಅದೇ ರೀತಿಯಾಗಿ ಹಾಕ್ತೀವಿ ಅಂತ ಹೇಳಿದರು, ಹಾಗೆ ಅದೇ ರೀತಿ ಹಾಕ್ತಾನೂ ಬಂದಿದ್ದಾರೆ. ಇದೀಗ 14 ಮತ್ತು 15ನೇ ಕಂತಿನ ಹಣನ ಹಾಕ್ತೀವಿ ಅಂತ ಹೇಳಿದ್ದಾರೆ ಇದೇ ತಿಂಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ನಿಮಗೇನಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ತಾಲೂಕು ಮಟ್ಟದಲ್ಲಿರುವಂತಹ ಮಕ್ಕಳ ಹಾಗೂ ಮಹಿಳಾ ಕಲ್ಯಾಣ ಇಲಾಖೆಗೆ ನೀವು ಹೋಗಿ ನಮಗೆ ಯಾಕೆ ಹಣ ಬಂದಿಲ್ಲ, ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಏನಾದ್ರು ಆಧಾರ್ ಸೀಡಿಂಗಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ, ಬದಲಾವಣೆ ಆಗಿದೆಯಾ, ಈ ರೀತಿಯಾಗಿ ಆಗ್ತಾ ಇದೆಯಾ, ಹಣ ಯಾಕೆ ಬಂದಿಲ್ಲ ಅನ್ನೋದನ್ನು ಏನಾದರೂ ನಿಮಗೆ ಗೃಹಲಕ್ಷ್ಮಿ ಹಣದಲ್ಲಿ ನಿಮಗೇನಾದ್ರೂ ಬಂದಿಲ್ಲ, ಅಕಸ್ಮಾತ್ ನಾವು ಅಪ್ಲೈ ಮಾಡಿದ್ದೀವಿ 1 ತಿಂಗಳು ಬಂದಿದೆ, 2 ತಿಂಗಳು ಬಂದಿದೆ, ಆದರೆ 3ನೇ ತಿಂಗಳು ಬಂದಿಲ್ಲ, ಈ ರೀತಿಯಾಗಿ ಏನಾದರೂ ಲೇಟಾಗಿ ನಿಮಗೆ ಅಪ್ಡೇಟ್ ಆಗ್ತಾ ಇರುವಾಗ ಆ ಒಂದು ಹಣ ನಿಮಗೆ ಅದನ್ನು ಕ್ವೈರೀಸ್ ಬಂದಾಗ ನೀವು ತಾಲೂಕು ಮಟ್ಟದಲ್ಲಿರುವಂತಹ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಕೇಳಬೇಕಾಗಿತ್ತು. ಇದೀಗ ಅವ್ರು ಬಂದುಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೇನಾದರೂ ಹಣ ಬಂದಿಲ್ಲ ಅಂದರೆ ಗ್ರಾಮ ಪಂಚಾಯಿತಿಲೇ ಹೋಗಿ ನೀವು ಅಲ್ಲಿ ಕೇಳ್ಬೋದಾಗಿದೆ. ಆ ರೀತಿಯಾಗಿ ಈಗ ಒಂದು ಬದಲಾವಣೆಯನ್ನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಹಾಗೆ 14 ಮತ್ತು 15ನೇ ಕಂತಿನ ಹಣನ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ. 2 ಕಂತಿನ ಹಣನ ಸೇರಿ 4,000 ಹಣನ ಹಾಕ್ತೀವಿ ಅಂತ ಹೇಳಿದ್ದಾರೆ. ಕೆಲವ್ರಿಗೆ ಹಣ ಬಂದಿದೆ, ಇನ್ನು ಕೆಲವ್ರಿಗೆ ಹಣ ಬಂದಿಲ್ಲದೆ ಇರೋರಿಗೆ 2 ಕಂತಿನ ಹಣನ ಸೇರಿಸಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಿಮಗೆ ಏನಾದ್ರು ಕ್ವೈರೀಸ್ ಅಕಸ್ಮಾತ್ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ, ಈಗ ಮಂಡಲ್ ಅಂತ ಏನಿರುತ್ತೆ ಅಲ್ಲೋಗ್ಬಿಟ್ಟು ನಿಮ್ಮವರಿಗೆ ಹಣ ಯಾಕೆ ಬಂದಿಲ್ಲ, ಏನಿದ್ರ ತೊಂದರೆ ಆಗಿದೆ ಅಂತ ನೀವು ಅಲ್ಲೇ ಕೂಡ ನಿಮ್ಮ ಕ್ವೈರೀಸನ್ನು ನೀವಲ್ಲಿ ರಿಸಾಲ್ವ್ ಮಾಡ್ಕೋಬೋದಾಗಿದೆ. ಈ ರೀತಿಯಾಗಿ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ಕೆಲವೊಂದು ಹೆಣ್ಮಕ್ಳಿಗೆ ದೂರಕ್ಕೆ ಆಗೋದಿಲ್ಲ, ಇನ್ನು ಕೆಲವರು ವಯಸ್ಸಾದವರು ಇರ್ತಾರೆ. ಈ ರೀತಿ ಇರೋದ್ರಿಂದ ಆ ಒಂದು ಊರುಗಳಲ್ಲೇ ಗ್ರಾಮ ಪಂಚಾಯಿತಿಯಲ್ಲೇ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.